ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ಸೆಟಪಲ್ ಮಾಯ್ಶ್ಚರೈಸರ್ ಬಗ್ಗೆ ಒಂದಷ್ಟು ಡೌಟ್ಸಿಂದ ನನಗೆ ಕಮೆಂಟ್ಸ್ ಮಾಡಿದ್ದವರು ಅದಾರ. ಆಮೇಲೆ ಅದ್ರ ಬಗ್ಗೆ ಡೌಟ್ಸು ಭಾಳ ಜನರಿಗೆ ಐತಿ. ಆಮೇಲೆ ಅದ್ರ ಬಗ್ಗೆ ಒಂದು ಕಮೆಂಟ್ಸು ನನಗೆ ಬಂದಿತ್ತು. ಅದಕ್ಕೋಸ್ಕರ ನಾನು ಇವತ್ತು ನಿಮ್ಗೆ ಅದ್ರ ಬಗ್ಗೆ ಏನು ನಾನು ಸೆಟಪಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೇನಿಲ್ಲ ಅದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ಮತ್ತು ಇನ್ನೂ ಇದೇ ಒಂದು ಸೆಟಪಲ್ ಮಾಯ್ಶ್ಚರೈಸರ್ ನಾನು ಯೂಸ್ ಮಾಡ್ತಿದ್ದೀನಿ. ಇದನ್ನಾಗಲೇ ಯೂಸ್ ಮಾಡ್ಕೊಂಡು ನಾನಾಗಲೇ 2 ವರ್ಷ ಆಗಿದೆ ಅಂತ ನಿಮ್ಗೆ ಹೇಳಾಗೈತಿ. ಆದರೆ ಇನ್ನೂ ಒಂದು ಸೆಟಪಲ್ಲನ್ನು ನಾನು ತೊಗೊಂಡು ಬಂದಿದ್ದೀನಿ, ಕ್ಲೆನ್ಸರ್. ಇದನ್ನು ನಾನು ಯೂಸ್ ಮಾಡೋಕ್ಕಂತೂ ಆಗಲೇ 1.5 ತಿಂಗಳ ಸರ್ ಇದನ್ನು ತೊಗೊಂಡು ಬಂದು ನಾನು ಇದ್ರದ್ದು ರಿಸಲ್ಟ್ ಏನೈತೆ ಅಂತ ಹೇಳಂದ್ರೆ ನಾನು ನಿಮ್ಗೆ ಇವತ್ತಿದ್ದು ಎರಡರದ್ದು ರಿವ್ಯೂ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಹಂಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಬರ್ರಿ ಈಗ ಈ ಮಾಯ್ಶ್ಚರೈಸರ್ ಬಗ್ಗೆ ಒಂದಷ್ಟು ಗೊಂದಲ ಅದಾವು ಅಂತ ಅಂದಲ್ಲ. ಏನು ಇದನ್ನು ಯಾರು ಹಚ್ಚಬೇಕು ಮತ್ತು ಎಷ್ಟೊತ್ತಿಗೆ ಹಚ್ಚಬೇಕು, ಎಷ್ಟು ಟೈಮ್ ಹಚ್ಚಬೇಕು, ಈ ರೀತಿಯೆಲ್ಲ ಒಂದಷ್ಟು ಕಮೆಂಟ್ಸು ಬಂದವು. ಆಮೇಲೆ ನನಗೆ ಇದನ್ನು ಒಬ್ಬರು ಯೂಸ್ ಮಾಡಿದವರು ಒಬ್ಬ ಸಿಸ್ಟರು, ಅದನ್ನು ಹಾಕ್ತೀನಿ ನಾನು ಇದು ನಿಮಗೆ ಮೆಸೇಜು. ಅವರು ಕಪ್ಪಾಗತ್ತೆ ಮುಖ ನಮ್ಮದು, ಇದನ್ನು ಹಚ್ಚಿದ ಮೇಲೆ ನಮ್ಮ ಮುಖ ಕಪ್ಪಾಗೈತಿ ಅಂತ ಹೇಳಂದು ಕಮೆಂಟ್ ಹಾಕಿದ್ರು. ಆದರೆ ಅವರು ಇದನ್ನೊಂದೇ ಯೂಸ್ ಮಾಡಿಲ್ಲ, ಇದ್ರ ಜೊತೆಗೆ ಸೋಪನ್ನು ತೊಗೊಂಡಿದ್ದಾರೆ. ಅಂದ್ರೆ ಈ ಸೆಟಪಲ್ ಮಾಯ್ಶ್ಚರೈಸರು ಮತ್ತು ಸೆಟಪಲ್ ಸೋಪನ್ನು ಯೂಸ್ ಮಾಡಿದ್ದೀನಿ ಅಂತ ಹೇಳಂದು ಅವರು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ಯಾರ. ನಾನಿಲ್ಲಿ ಯಾವಾಗಲೂ ಮೊದಲಿಗೆ ನಾನು ವಿಡಿಯೋ ಹಾಕ್ತಾ ಬರ್ತಾಗಿಂದ ನಾನು ಹೇಳ್ತಿದ್ದೀನಿ, ನಾನು ಏನು ಯೂಸ್ ಮಾಡಿರ್ತೀನೋ ಅದನ್ನು ನಿಮ್ಮ ಎದುರಿಗೆ ನಾನು ರಿವ್ಯೂ ತೊಗೊಂಬರ್ತೀನಿ, ಅದರ ರಿಸಲ್ಟ್ ಹೆಂಗೈತೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಆದರೆ ನಾನು ಸೋಪನ್ನು ನಾನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಅವ್ರದ್ದು ಸಿಸ್ಟರ್ ಹೆಸರು ನೆನಪು ಹಾರೈತೆ ನನಗೆ. ಸಿಸ್ಟರ್, ನಾನು ಸೋಪನ್ನು ಯೂಸ್ ಮಾಡಿಲ್ಲ, ನಾನು ಮಾಯ್ಶ್ಚರೈಸರ್ ಅಷ್ಟೇ ನಾನು ಯೂಸ್ ಮಾಡಿದ್ದೀನಿ. ಹಾಗಾಗಿ ಸೋಪಿನ ರಿಸಲ್ಟ್ ಏನೈತೆ ಅಂತೇಳಿ ನನಗೆ ಗೊತ್ತಿಲ್ಲ. ಇನ್ನೇನಿದು ಈ ಮಾಯ್ಶ್ಚರೈಸರ್ ಅದು ಈ ಕಂಪ್ನಿ ಒಟ್ಟು ಸೆಟಪಲ್ ಕಂಪ್ನಿ ಅಂತಾರಲ್ಲ, ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಂತೂ ಅಲ್ಲ. ಯೂಸ್ ಮಾಡಿದ್ದಕ್ಕೋಸ್ಕರ ನಾನು ನಿಮ್ಗೆ ಪದೇ ಪದೇ ಹೇಳ್ತಿರ್ತೀನಿ. ಯಾಕಂದ್ರೆ ನನಗೊಬ್ಬರು ಬ್ರದರ್ ಹಾಕಿದ್ರು, ನೀವೇನೋ ಇದರಿಂದ ಇದನ್ನು ತೊಗೊತೀರಿ, ಪೇಮೆಂಟ್ ತೊಗೊತೀರಿ, ಅದ್ರ ಸಂಬಂಧಿ ನೀವು ಇದನ್ನೆಲ್ಲ ಹೇಳ್ತೀರಿ ನಮ್ಗೆ ಅಂತ ಹೇಳೋದು. ಖಂಡಿತ ಇಲ್ಲ, ನಾನು ಈ ಯಾವುದೇ ರೀತಿ ನಾನು ಸ್ಪಾನ್ಸರ್ಡ್ ವಿಡಿಯೋ ಮಾಡ್ತಿಲ್ಲ. ಹಾಗೇನಾರ ಇದ್ರೆ ನಿಮಗೆ ಹೇಳಿ, ನಾನು ಸ್ಪಾನ್ಸರ್ಡ್ ವಿಡಿಯೋ ಇದ್ದರೆ ನಾನು ನಿಮಗೆ ಹೇಳಿ ವಿಡಿಯೋನ ಮಾಡ್ತೀನಿ, ರಿವ್ಯೂ ಮಾಡಿಕೊಡ್ತೀನಿ. ಆದರೆ ಇದನ್ನು ಮೊದಲು ನಾನು ಯೂಸ್ ಮಾಡೋಕ್ಕಂತಾಗಿಂದ ನಾನು ಯಾವುದೇ ರೀತಿ ಸೋಪನ್ನು ಹೇಳಿಲ್ಲ. ಬರೀ ನಾನು ಕ್ರೀಮು, ಈ ಮಾಯ್ಶ್ಚರೈಸರ್ ಕ್ರೀಮನ್ನು ನಾನು 2 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ, ಚೆನ್ನಾಗೈತಿ ರಿಸಲ್ಟ್, ಯೂಸ್ ಮಾಡಿರಿ ಅಂತ ಹೇಳೋದು ನಾನು ಹೇಳಿದ್ದೆ. ಅವರು ಸೋಪ್ ಯೂಸ್ ಮಾಡ್ತಿದ್ದಾರಂತ, ಅದ್ರ ಸೋಪ್ ರಿಸಲ್ಟ್ ಏನಂತ ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ಇದನ್ನಷ್ಟೇ ಯೂಸ್ ಮಾಡಿ ನೋಡಿರಿ. ನೀವು ಸೋಪ್ ಯೂಸ್ ಮಾಡಬೇಕು ಅನ್ನೋದಾದರೆ ಈ ಕ್ಲೆನ್ಸರನ್ನು ನೀವು ಯೂಸ್ ಮಾಡ್ಬೋದು. ಅದರದ್ದು ಏನು ಅಂತ ಹೇಳಿ ನಾನು ಮುಂದೆ ಹೇಳ್ತೀನಿ ನಿಮ್ಗೆ. ಆದರೆ ಇದ್ರದ್ದು ಏನು ಅಂತ ಅಂದರೆ, ಇದು ಡರ್ಮಾಟಾಲಜಿಸ್ಟ್ ರೆಕಮೆಂಡೆಡ್ ಫಾರ್ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಂದು ಇದ್ರ ಮೇಲೇನೇ ಐತಿ ಫ್ರೆಂಡ್ಸ್. ಇದ್ರ ಮೇಲೇನೇ ಐತಿ. ನಿಮ್ಗೆ ಇದು ಉಲ್ಟಾ ಕಾಣುತ್ತಾ ಭಯಕ್ಕೆ ಹೋಗ್ಬೇಡ್ರಿ, ನಾನು ಬ್ಯಾಕ್ ಕ್ಯಾಮ್ರಾ ಇಲ್ಲ ಇದು. ಮತ್ತು ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಂದು ಐತಿ ಇದ್ರೊಳಗೆ. ಈ ಒಂದು ಮಾಯ್ಶ್ಚರೈಸರ್ನ ನೀವು ಸೆನ್ಸಿಟಿವ್ ಸ್ಕಿನ್ನವರು, ಡ್ರೈ ಸ್ಕಿನ್ನು, ನಾರ್ಮಲ್ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ ಎಲ್ಲ ಸ್ಕಿನ್ನವರು ಇದನ್ನ ಯೂಸ್ ಮಾಡಬಹುದು. ಆದರೆ ಇದನ್ನು ಡ್ರೈ ಸ್ಕಿನ್ ಇದ್ದವ್ರಿಗಂತೂ ಇದು ಒಂದು ಭಾಳ ಚೆನ್ನಾಗಿರುವಂಥ ಒಂದು ನಾರ್ಮಲ್ಲು ಮತ್ತು ಡ್ರೈ ಸ್ಕಿನ್ ಇದ್ರಿಗಂತೂ ಭಾಳ ಚೆನ್ನಾಗಿರುವಂಥ ಒಂದು ಮಾಯ್ಶ್ಚರೈಸರ್ ಇದು. ಯಾಕಂತಂದರೆ ಈ ನಾರ್ಮಲ್ ಸ್ಕಿನ್ ಅಂತೂ ಇದು ಗಾಡ್ ಗಿಫ್ಟ್ ಅನ್ಬೋದು, ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಇರ್ತೈತಿ. ನಾರ್ಮಲ್ ಸ್ಕಿನ್ ಅಂದರೂ ಅವ್ರು ಏನೇ ಒಂದು ಕ್ರೀಮ್ ಆಗಲಿ, ಒಂದು ಯಾವುದೇ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದರೂ ಅವ್ರಿಗೆ ಅಷ್ಟು ಇದು ಏನು ಎಫೆಕ್ಟ್ ಆಗಂಗಿಲ್ಲ ಅವರಿಗೆ. ಅದಕ್ಕೆ ಹೇಳಿದ್ದೆ ನಾನು, ನಾರ್ಮಲ್ ಸ್ಕಿನ್ ಅನ್ನೋದು ಒಂದು ಗಾಡ್ ಗಿಫ್ಟ್ ಅಂತ ಹೇಳಂತ ಯಾವುದೇ ರೀತಿ ಅವ್ರಿಗೆ ಚೆನ್ನಾಗಿರ್ತದೆ. ಅವ್ರ ಸ್ಕಿನ್ ಏನೇ ಹಚ್ಚಿದ್ರೂ ಅವ್ರಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಇದು ಎಲ್ಲ ಸ್ಕಿನ್ನವರು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಈಗ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಒಂದು ಸ್ವಲ್ಪ ಯಾವುದೇ ಈಗ ಆಯಿಲಿ ಸ್ಕಿನ್ ಇದ್ದವರು, ಸೆನ್ಸಿಟಿವ್ ಸ್ಕಿನ್ ಇದ್ದವರು ಒಂದು ಸ್ವಲ್ಪ ಏನು ಹಚ್ಚಬೇಕು ಅಂದ್ರೆ ಭಾಳನೇ ಯೋಚನೆ ಮಾಡಿ ಹಚ್ಬೇಕಾಗತ್ತೆ. ಈ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಏನಾಗುತ್ತೆ, ಪಿಂಪಲ್ಸು ಬರೋಕ್ಕೆ ಶುರು ಆಗ್ಬಿಡ್ತಾವೆ. ಆಮೇಲೆ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ರ್ಯಾಷಸ್ಸು, ಆಮೇಲೆ ಪಿಂಪಲ್ಸ್ ಇಂಥವೆಲ್ಲ ಬರೋಕ್ಕೆ ಶುರು ಆಗ್ಬಿಡ್ತಾವೆ. ಇದನ್ನೇ ನಾನು ಯಾವುದೋ ಈಗಲ್ಲ, ನಾನು ಯಾವಾಗಿದ್ದು ಹೇಳ್ತಿರ್ತೀನಿ, ಯಾರ ಒಂದು ಕ್ರೀಮ್ ಆಯ್ತು, ಒಂದು ಫೇಸ್ ಪ್ಯಾಕ್ ಆಯ್ತು, ಏನೋ ಕೊಟ್ಟರು ನಿಮಗೆ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟನ್ನು ಮಾಡಿ ನೀವು ಯೂಸ್ ಮಾಡೋದು ಒಳ್ಳೆಯದು. ನಿಮ್ಮ ಸ್ಕಿನ್ ಟೈಪ್ ಯಾವ ಇರ್ತಾವಂತ ನಮಗೆ ಗೊತ್ತಾಗಂಗಿಲ್ಲ. ಅದು ಇದರೊಳಗಿರೋದು ಮಾತ್ರ ಎಲ್ಲ ಸ್ಕಿನ್ನವ್ರಿಗೂ ಇದನ್ನ ನೀವು ಹಚ್ಬೋದು ಅಂತೇಳಿ. ಸೆನ್ಸಿಟಿವ್ ಸ್ಕಿನ್ ಇದ್ದವರು ಇದನ್ನ ಹಚ್ಬೋದು ಅಂತಂದ್ರೆ, ಡ್ರೈ, ನಾರ್ಮಲ್ಲು ಮತ್ತು ಇದೇನು ಕಾಂಬಿನೇಷನ್ ಸ್ಕಿನ್ ಇದ್ದವ್ರಿಗಂತೂ ಇದೇನು ಸೈಡ್ ಎಫೆಕ್ಟ್ ಅಂತೂ ಸಾಧ್ಯನೇ ಇಲ್ಲ ಕೊಡೋಕೆ. ಯಾಕಂದ್ರೆ ಡಾಕ್ಟರ್ ಸಜೆಸ್ಟೆಡ್ ಒಂದು ನಮ್ಮ ಸ್ಕಿನ್ನನ್ನು ಇದು 48 hours ಒಂದು ಹೈಡ್ರೇಟ್ ಮಾಡ್ತೈತಿ ಅಂತ ಹೇಳಂದು ಇದ್ರೊಳಗೆ ಕೊಟ್ಟಾಗೈತಿ. ಆದರೆ
ನಾವೇನೋ 48 ಅವರ್ಸ್ ಇದನ್ನು ಹಚ್ಕೊಂಡೇ ಇರೋಂಗಿಲ್ಲ. ನಾವು ಮತ್ತು ಬೆಳಗ್ಗೆ ಹಚ್ಚಿರ್ತೀವಿ ಮತ್ತು ಸಾಯಂಕಾಲ ಮುಖ ತೊಳೆದು ಮತ್ತೆ ಒಂದು ಸರ್ತಿ ಯೂಸ್ ಮಾಡೇ ಮಾಡ್ತೀವಿ. ಮನ್ಯಾಗ ಯಾರು ಇರ್ತೀರಿ ಅವರು ಬೆಳಗ್ಗೆನೂ ಒಂದು ಟೈಮ್ ಮುಖ ತೊಳೆದು ಹಚ್ಬೋದು ಮತ್ತು ಸಾಯಂಕಾಲನೂ ಮುಖ ತೊಳೆದು ಇದನ್ನ ಹಚ್ಬೋದು. ಮಾಯ್ಶ್ಚರೈಸರ್ ಏನೈತಿ ನಮಗೆ ಸ್ಕಿನ್ ಪ್ರೊಟೆಕ್ಷನ್ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಯಾಕಂತ ಅಂದ್ರೆ ನಾವೀಗ ಒಂದೇ ದಿನ ಯೂಸ್ ಮಾಡಿ 2 ದಿನ ಯೂಸ್ ಮಾಡಿದರೆ ನಮಗೆ ಇದ್ರದ್ದು ರಿಸಲ್ಟ್ ಏನು ಅಂತ ಹೇಳೋದು ನಮಗೆ ಗೊತ್ತಾಗಂಗಿಲ್ಲ. ನಾವು ಭಾಳ ದಿನಗಳ ಕಾಲ ಅದನ್ನ ಯೂಸ್ ಮಾಡ್ಕೊಂಡು ಬಂದಾಗ ನಮಗೆ ಇದ್ರದ್ದು ರಿಸಲ್ಟ್ ಏನಂತ ಹೇಳಂತ ನಮ್ಗೆ ಗೊತ್ತಾಗುತ್ತೆ. ಇದು ಚೆನ್ನಾಗಿದ್ದಾಗ ಮಾತ್ರ, ಈಗ ನಾನೊಂದು ಯೂಟ್ಯೂಬ್ ಏನೋ ಮಾಡಕ್ಕೆ ಹೊಂತೀನಿ, ಯಾರೋ ಒಬ್ರು ಹೇಳ್ತಾರೆ ಏನೋ ಒಂದು ಹೇಳ್ತಾರೆ ಅಂತ ಹೇಳಂದು ನಿಮ್ಮ ಎದುರಿಗೆ ನಾನು, ಯಾಕಂದ್ರೆ ಸ್ಕಿನ್ ಬಗ್ಗೆ ಅಂದ್ರೆ ನಾವು ಎಷ್ಟು ಕೇರ್ ಆಗಿರ್ತೀವಿ, ನಿಮಗೆ ಬಳಸೋರಿಗೂ ಅಷ್ಟೇ ಉಪಯೋಗ ಆಗ್ಬೇಕು. ಅದು ನಾವು ಹಂಗೆ ಏನೋ ಒಂದು ಅವ್ರು ಹೇಳಿದರು ಇವ್ರು ಹೇಳಿದರು ಅಂತ ಹೇಳಂತ ತಂದು ನಿಮ್ಮ ಎದುರಿಗೆ ಹೇಳೋದಕ್ಕಿಂತ ನಾವು ಅದನ್ನು ಯೂಸ್ ಮಾಡಿ ಅದರಿಂದ ಒಳ್ಳೆ ರಿಸಲ್ಟ್ ಬಂದಾಗ ಮಾತ್ರ ನಿಮ್ಮ ಹತ್ರ ನಾವು ಅದನ್ನು ತಂದಿಟ್ರೆ, ನೀವು ಯೂಸ್ ಮಾಡಿದಾಗ ಅದು ನಿಮಗೆ ರಿಸಲ್ಟ್ ಕೊಟ್ಟಾಗ ನೀವು ಪಡುವಂಥ ಖುಷಿ, ಆಮೇಲೆ ನೀವು ಹಾಕುವಂಥ ಕಮೆಂಟ್ಸು ನಮಗೆ ಭಾಳ ಖುಷಿ ಕೊಡ್ತಾವೆ. ಅದಕ್ಕೋಸ್ಕರ ಯೂಸ್ ಮಾಡಿ ನಂತರ ನಾನು ನಿಮ್ಮ ಎದುರಿಗೆ ತೊಗೊಂಡು ಬರೋದು ಅಂತ ಹೇಳಂದು ಹೇಳಿದ್ದು. ಬಹಳನೇ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮಾತ್ರ ಯಾರಿಗೂ ಇದು ಸೈಡ್ ಎಫೆಕ್ಟ್ ಆಗಂಗಿಲ್ಲ ಅನಿಸುತ್ತೆ. ಆದರೆ ಈ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಒಂದು ಸ್ವಲ್ಪ ಏನೋ ಪಿಂಪಲ್ಸ್ ಬರ್ತಾವೆ ಅಂತ ಹೇಳೋದು ಏನೋ ಕೇಳಿದ್ದೆ ನಾನು. ಅದಕ್ಕೆ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡೋದು ಒಳ್ಳೆಯದು. ಆಮೇಲೆ ಇದು ಆಯಿಲ್ ಸ್ಕಿನ್ ಇದ್ದವ್ರಿಗೆ ಲೋಷನ್ ಬೇಕು ಅಂತ ಅಂದ್ರೆ ಅದನ್ನು ಸಹಿತ ನಿಮಗೆ ಕೊಡ್ತಾರೆ. ನೀವು ಫಾರ್ಮಸಿ ಒಳಗೆ ಹೋಗಿ ಕೇಳಿದ್ರೆ ಆಯಿಲಿ ಸ್ಕಿನ್ ಇದ್ದವ್ರಿಗೆ ನಮ್ಮ ಸೆಟಪಲ್ ಮಾಯ್ಶ್ಚರೈಸರು ಬೇಕು ಅಂತ ಕೇಳಿದರೆ, ಆಯಿಲಿ ಸ್ಕಿನ್ ಇದ್ದವ್ರಿಗೆ ಅಂತಲೇ ಲೋಷನ್ ಐತಿ, ಅದನ್ನು ಸಹಿತ ನೀವು ತೊಗೊಂಬರ್ಬೋದು. ಇದು ಮಾಯ್ಶ್ಚರೈಸರು ಕ್ರೀಮ್ ರೀತಿ ಐತಿ. ಇದು ಕ್ರೀಮ್ ಆಗಿ ಐತಿ. ನೀವು ನೋಡಲಿ, ಇದು ಕ್ರೀಮ್ ಆಗಿ ಈ ರೀತಿ ಕ್ರೀಮ್ ರೀತಿ ಇರ್ತದೆ. ನಿಮಗೆ ಬೇಕಿದ್ರೆ ಲೋಷನ್ನು ನೀವು ಸಿಗುತ್ತೆ. ನಿಮಗೆ ಲೋಷನ್ ಬೇಕಂದ್ರೆ ಲೋಷನ್ನು ಸಿಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ, ಅಬ್ಸರ್ವ್ ಆಗುತ್ತೆ. ಡ್ರೈ ಸ್ಕಿನ್ ಇದ್ದವ್ರಿಗಂತೂ ಇಷ್ಟು ಅಂದರೆ ಇದು ಇಷ್ಟು ಚೆನ್ನಾಗೈತೆ ಅಂತ ಭಾಳ ಚೆನ್ನಾಗೈತೆ. ಇದು ಏನು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಅಂದರೆ ಸ್ಕಿನ್ನು. ನಾನು ಇದ್ರ ನಿಜ ಹೇಳ್ಬೇಕಂದ್ರೆ ಇದನ್ನು ನಾನು ಯೂಸ್ ಮಾಡಿ ಇದು ನನಗೆ ರಿಸಲ್ಟ್ ಚೆನ್ನಾಗೈತೆ ಅಂದಾಗಲೇ ನಾನು ನಿಮ್ಮ ಹತ್ರ ಇದನ್ನ ತೊಗೊಂಡು ಬಂದಿದ್ದೀನಿ. ನೋಡ್ಬೋದು ನೀವು, ಕಾಣಿಸ್ತಿರ್ಬೋದು ನಿಮ್ಗೆ, ಗೊತ್ತಾಗೋದು ಡಿಫ್ರೆನ್ಸ್ ಗೊತ್ತಾಗ್ಬೋದು ನಿಮ್ಗೆ. ಇಲ್ಲಿ ನೋಡ್ರಿ, ಇದಕ್ಕೆ ಹಚ್ಚಿದ್ದೀನಿ ನಾನು, ಇದಕ್ಕೆ ಹಚ್ಚಿಲ್ಲ. ಭಾಳನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಮಾಯ್ಶ್ಚರೈಸರು. ಆಮೇಲೆ ಡ್ರೈ ಸ್ಕಿನ್ ಇದ್ದವ್ರಿಗಂತೂ ಹೇಳಿ ಮಾಡಿಸಿರೋದು, ಡ್ರೈ ಸ್ಕಿನ್ನು, ನಾರ್ಮಲ್ ಸ್ಕಿನ್ನು, ಆಮೇಲೆ ಕಾಂಬಿನೇಷನ್ ಸ್ಕಿನ್ ಅವರಂತೂ ಯಾವುದೇ ರೀತಿ ಹಿಂದೆ ಮುಂದೆ ನೋಡ್ದೇನೆ ಇದನ್ನ ನೀವು ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಈ ಒಂದು ಮಾಯ್ಶ್ಚರೈಸರ್ ಐತಿ. ಆದರೆ ಸೆನ್ಸಿಟಿವ್ ಸ್ಕಿನ್ ಇದ್ದವರು, ಒಂದು ಸ್ವಲ್ಪ ಆಯಿಲಿ ಸ್ಕಿನ್ ಇದ್ದವರು ಇದನ್ನು ನೀವು ಲೋಷನ್ನು ಸಿಗ್ತೈತೆ ನಿಮ್ಗೆ. ನೀವು ಫಾರ್ಮಸಿ ಒಳಗೆ ಔಷಧಿ ಅಂಗಡಿ ಒಳಗೆ ಹೋಗಿ ನೀವು ನಮಗೆ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಈ ಸೆಟಪಲ್ ಮಾಯ್ಶ್ಚರೈಸರ್ ಬೇಕು ಅಂತ ಅಂದ್ರೆ ಅವರೇ ಕೊಡ್ತಾರೆ. ನಿಮಗೆ ಕೇಳಿದರೆ ನಮಗದು ಗೊತ್ತಾಗಂಗಿಲ್ಲ. ಫಸ್ಟ್ ಟೈಮ್ ಯೂಸ್ ಮಾಡ್ತೀವಿ ಅಂತ ಅಂದರೆ ನೀವು ಸಣ್ಣದು ತೊಗೊಂಡ್ರು ಯೂಸ್ ಮಾಡ್ಬೋದು. ಇದ್ರೊಳಗೇನೋ ಕಡಿಮೆದು, ಇದ್ರೊಳಗೆ ಸಣ್ಣದೇನು ಇರೋಕ್ಕಿಲ್ಲ, ಸಣ್ಣದು ಇರ್ಬೋದು ಅನಿಸ್ತೈತಿ. ಆಮೇಲೆ ಇದ್ರೊಳಗೆ DMA ಅಂತ ಏನೋ ಒಂದು ಬರುತ್ತೆ, ಅದು ಸಣ್ಣದೊಂದು ಪ್ಯಾಕ್ ಬರುತ್ತೆ, ಅದನ್ನು ನೀವು ತೊಗೊಂಡು ಯೂಸ್ ಮಾಡಬಹುದು. ಇಷ್ಟು ಸಾಕು ಅನಿಸ್ತೈತಿ ಇದ್ರದ್ದು. ನಿಮಗೆ ಇಷ್ಟು ಜಾಸ್ತಿ ಹೇಳ್ಕೊತ ಹೋಗೋಂಥದ್ದು ಏನಿಲ್ಲ. ಒಳ್ಳೆ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು. ಎಲ್ಲರಿಗೂ ಒಂದು ಒಳ್ಳೆ ರಿಸಲ್ಟ್ ಕೊಡ್ತದೆ ಅಂತ ಹೇಳ್ಬೋದು. ಎಲ್ಲರ ಸ್ಕಿನ್, ಆಲ್ ಟೈಪ್ ಸ್ಕಿನ್ ಅಂತ, ಸ್ಕಿನ್ಗೆ ಸೂಟ್ ಆಗುವಂಥ ಒಂದು ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು. ಮತ್ತು ಇದ್ರೊಳಗೆ ಸೆನ್ಸಿಟಿವ್ ಸ್ಕಿನ್ನು, ಡ್ರೈ ಸ್ಕಿನ್ನು, ನಾರ್ಮಲ್ ಸ್ಕಿನ್ ಅಂತ ಹೇಳೋದು ಇದ್ರ ಮೇಲೇ ಮೆನ್ಷನ್ ಮಾಡಾಗೈತಿ. ಹಾಗಾಗಿ ನೀವು ಫಾರ್ಮಸಿಗೆ ಹೋಗ್ರಿ. ಫಾರ್ಮಸಿ ಒಳಗೆ ನಿಮಗೆ ಆಯಿಲಿ ಸ್ಕಿನ್ನು, ಸೆನ್ಸಿಟಿವ್ ಸ್ಕಿನ್ನು ಅಂತ ಅಂದ್ರೆ ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ, ಇದನ್ನ ಹಚ್ಕೋರಿ ನೀವು ಅಂತ ಹೇಳಂದು ಅದನ್ನು ನೀವು ತೊಗೊಂಡು ಬರ್ರಿ. ಆದಷ್ಟು ಇವು ಏನೈತಿ ಒಂದು ಸ್ವಲ್ಪ ಇದ್ರದ್ದು ಏನು ಅಂದ್ರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಐತೆ ಅನ್ನೋದಷ್ಟ, ಆದ್ರೆ ವರ್ತ್ ಐತಿ. ದುಡ್ಡು ಕೊಟ್ಟು ನಾವು ತೊಗೊಂಡ್ರು ಇದು ನಮಗೆ ರಿಸಲ್ಟ್ ಒಳ್ಳೆ ಚೆನ್ನಾಗಿರೋ ರಿಸಲ್ಟನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾವು ತೊಗೊಂಡು ಬಂದು ಯೂಸ್ ಮಾಡೋದು ಒಳ್ಳೆಯದು ಅಂತ ಅನಿಸಿದೆ. ಯಾವುದೇ ಕಡಿಮೆಗೆ ನಾವು ಕಡಿಮೆಗೆ ಸಿಗುತ್ತಾ ಅಂತ ಹೇಳಿ ತೊಗೊಂಡು ಬರ್ತೀವಿ. ಅದರಿಂದ ಸೈಡ್ ಎಫೆಕ್ಟ್ ಮಾಡ್ಕೊಳೋದಕ್ಕಿಂತ ಒಂದು ಡರ್ಮಟಾಲಜಿಸ್ಟ್ ಒಂದು ರೆಕಮೆಂಡೆಡ್ ಮಾಯ್ಶ್ಚರೈಸರ್ ಇರೋದ್ರಿಂದ ನಾವು ಯಾವುದೇ ರೀತಿ ಭಯ ಪಡದೆ ಇದನ್ನ ನಾವು ಯೂಸ್ ಮಾಡಬಹುದು. ಅದಕ್ಕೋಸ್ಕರ ತಂದು ಯೂಸ್ ಮಾಡಿರಿ ಅಂತ ಹೇಳ್ತೀನಿ. ಸಿಸ್ಟರ್ ಯಾರೋ ಕಪ್ಪಾಗೈತೆ ಮುಖ ಅಂತ ಅಂದ್ರಲ್ಲ, ಇದು ಒಂದೇ ಕ್ರೀಮಿಂದ ಆಗೈತೆ ಅಂತ ಹೇಳಂದು ನನಗೆ ಡೌಟ್. ಯಾಕಂದ್ರೆ ಅವರು ಸೋಪನ್ನು ಯೂಸ್ ಮಾಡ್ತೀನಿ ಅಂತ ಅಂದರು. ಆ ಸೋಪ್ ಹೆಂಗೈತೆ ಅಂತ ಹೇಳಂದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೋಪನ್ನು ನಾನು ಯೂಸ್ ಮಾಡಿಲ್ಲ, ಮಾಯ್ಶ್ಚರೈಸರ್ ಮಾತ್ರ ನಾನು ಯೂಸ್ ಮಾಡಿರೋ. ಅದಕ್ಕೋಸ್ಕರ ನಿಮಗೆ ಸೋಪ್ ಬೇಕಂತ ಅಂದರೆ ಇದ್ರೊಳಗೆ ಸೆಟಪಲ್ ಒಳಗೆ ನಿಮಗೆ ಸೋಪು ಇದು ಸಿಗುತ್ತೆ, ಲಿಕ್ವಿಡ್ ಲೋಷನ್ ರೀತಿ ಸಿಗುತ್ತೆ ನಿಮಗೆ. ಅದನ್ನು ನೀವು ತೊಗೊಂಡು ಯೂಸ್ ಮಾಡ್ಬೋದು. ಸೋಪು ನೀವು ಯೂಸ್ ಮಾಡ್ತೀನಿ ಅನ್ನೋದಾದ್ರೆ ಈ ಮಾಯ್ಶ್ಚರೈಸರ್ ಬಗ್ಗೆ ಇಷ್ಟು ಸಾಕು. ಇಷ್ಟು ರೀತಿ ನನಗೆ ತಿಳಿದಿರೋಷ್ಟು ರೀತಿ ನಾನು ನಿಮಗೆ ಇಲ್ಲೇ ಹೇಳಿದ್ದೀನಿ ಅಂತ ಹೇಳೋದು ಅನಿಸ್ತಿದೆ. ಆಲ್ ಟೈಪ್ ಸ್ಕಿನ್ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು.
ನನಗೆ ಅದಕ್ಕೆ ಇದು ಒಂದು ಕಪ್ಪಾಗದ ಮುಖ ಅಂತೇಳಿ ಒಂದು ಕಮೆಂಟ್ ಹಾಕಿದ್ರು. ಆಮೇಲೆ ಯಾವಾಗ ಹಚ್ಚಬೇಕು ಅಂತೇಳಿ ಒಂದು ಕಮೆಂಟ್ ಹಾಕಿದ್ರು. ನನಗೆ ಒಂದು ಸ್ವಲ್ಪ ಈ ಕಮೆಂಟಿಗೆ ಹಾಕಿದ್ದನ್ನು ಒಂದು ಸ್ವಲ್ಪ ಕ್ಲಿಯರ್ ಮಾಡಿಬಿಡ್ತೀನಿ. ಯಾಕಂದರೆ ಇದನ್ನು ನಾನೇ ಇದನ್ನು ಮಾಡಿದ್ದೈತಲ್ಲ, ಹೇಳಿದ್ದೈತೆ. ಹಾಗಾಗಿ ಒಂದು ಸ್ವಲ್ಪ ಇವನ್ನ ಕ್ಲಿಯರ್ ಮಾಡಿ ಅವ್ರ ಕಮೆಂಟ್ಸ್ಗೆ ನಾನು ಉತ್ತರ ಕೊಟ್ಬಿಟ್ಟೆ ಅಂದರೆ ಅವ್ರಿಗೂ ಒಂದು ಸ್ವಲ್ಪ ಸಮಾಧಾನ. ಆಮೇಲೆ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟೆ ಅಂತ ಅಂದ್ರೆ ನೀವು ಒಂದು ಯಾವುದೇ ರೀತಿ ಭಯ ಇಲ್ಲದೆ ಇದನ್ನ ಯೂಸ್ ಮಾಡೋದು. ಆದರೆ ಇನ್ನೊಂದು ಹೇಳ್ತೀನಿ ನಮಗೆ, ಈ ನನ್ನ ಚಾನಲನ್ನು ಯಾರು ಫಾಲೋ ಮಾಡ್ತಿದ್ದಾರೋ ಅಂದರೆ ನಾ ಹೇಳ್ಕೊಡುವಂಥ ಟಿಪ್ಸನ್ನು ಯಾರು ಫಾಲೋ ಮಾಡ್ತಿದ್ದಾರೋ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಬಹಳ ಜನ ಈ ಸೆಟಪಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡೋವಂಥರ. ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡೋವಂಥರ ಒಳ್ಳೆ ರಿಸಲ್ಟ್ ಕೊಟ್ಟೈತಿ ಅಂತ ಹೇಳಿದ್ದಾರೆ. ಅದು ಮಾತ್ರ ನನಗೆ ಖುಷಿ ಐತಿ. ನಿಜ ಹೇಳ್ಬೇಕಂದ್ರೆ ಇದನ್ನ ಭಾಳ ಜನ ಯೂಸ್ ಮಾಡೋವಂಥರ ನನ್ನ ಚಾನಲ್ನ ನೋಡಿಕೊಂಡು ನಾನು ಕೊಡುವಂಥ ಟಿಪ್ಸನ್ನು ತೊಗೊಂಡು ಈ ಒಂದು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡೋವಂಥವ್ರಿಗೆ ಭಾಳ ಹೆಲ್ಪ್ ಆಗೈತಿ, ಸ್ಕಿನ್ ಚೆನ್ನಾಗೈತಿ ಅಂತ ಹೇಳಿದ್ದ ಧೈರ್ಯದ ಮೇಲೆ ನಾನಿವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ. ಮಾಯ್ಶ್ಚರೈಸರ್ ಬಗ್ಗೆ ಸಾಕು ಅನಿಸ್ತೈತಿ. ಈಗ ನಾವು ಸೆಟಪಲ್ಲು ಒಂದು ಕ್ಲೆನ್ಸರ್ ಬಗ್ಗೆ ನೋಡಲಿ. ಈಗಾಗಲೇ ಅರ್ಧ ಇಲ್ಲಿಗೆ ಬಂದೈತಿ ಇದು.